ಏಯ್ ನಡಿ ಆಚೆ ನಡಿಯ ನಡಿ ತಡಿ ಬಾ ಈಚೆ ಬಾ ನಡಿ 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 ಹಿಂಗೆ ಎಲ್ಲೋ ನಿಮ್ಮ ಮಮ್ಮಿ ಎಲ್ಲೋ ಬಾ ಈಚೆ ಬಾ ನಡಿ ಹ್ಞೂ ಈಗಲೇ ಕೊಡ್ಬೇಕಾ ಆಮೇಲೆ ಕೊಡುವ ಇದ್ರೆ ಕೊಡಿದ್ರೆ ನಾನು ಇವಾಗಲೇ ಕೊಟ್ಬಿಡ್ತೀನಿ. ನಾ ಇಲ್ಲಿ ಪಂಪ ಸರೋವರ ಬಿಟ್ಟರೆ ಮತ್ತೇನಿದೆ ನೋಡೋದಕ್ಕೆ ಬೇರೆ? ಪಂಪ ಸರೋವರ ಹನುಮ ಜನ್ಮಭೂಮಿ, ಹಾಂ ಅದು ಮೇಲೆ ಬೆಟ್ಟ, ಅದು ನೋಡಿ ಬಂದ್ವಿ. ಬೇರೆ ವಾಲಿಗುಪ್ಪ, ದುರ್ಗಾ ಟೆಂಪಲ್ ಎಲ್ಲಿದೆ ಅದು? ಆರೆಂಜ್ ಫ್ಲಾಟ್ ಮಾಡ್ತಾರೆ ಇಲ್ಲಿ. ಹಾಂ ಅಲ್ಲಿ ಮೇಲೆ ಮೇಲೆ. ಹಾಂ ಇಲ್ಲಿಂದ 2 ಕಿಲೋಮೀಟರ್ ಆಗುತ್ತೆ ದಾರಿ ಹೋಗೋದಕ್ಕೆ. ಹಿಂಗೆ ರಿಟರ್ನ್ ಇಲ್ಲಿಂದ ಮತ್ತೆ ಒಂದು 2 ಕಿಲೋಮೀಟರ್ ಆಗುತ್ತೆ. ಓಕೆ, ಅಲ್ಲಿ ಬೋರ್ಡ್ ಏನಾದರೂ ಇದೆಯಾ ಹೋಗೋದಕ್ಕೆ? ಒಂದು ಇದು ಕಮಾನ್ ಇದೆ ಅಲ್ಲಿ. ಓಕೆ, ನೀವು ರೈಟ್ ಸೈಡ್ ಟೋಟಲ್ ರೈಟ್ ಸೈಡ್ ಹೋಗ್ಬಿಟ್ಟಿದ್ದೀರಾ, ಇಲ್ಲಿಂದ 2 ಕಿಲೋಮೀಟರ್ ಒಂದು ಕಮಾನ್ ಬರುತ್ತೆ. ಕಮಾನ್ ಸೇರಿ ಸೀದಾ ಮ್ಯಾಪ್ ಹೋಗ್ಬಿಡಕ್ಕೆ ನೀವು. ಗಾಡಿನೇ ಹೋಗುತ್ತೆ? ಗಾಡಿ ಹೋಗುತ್ತೆ. ಓಕೆ ಸರಿ. ಬಾಲಿಗುಫಾ ಇಲ್ಲಿ ರಾಮ ಬಾಲಿಗುಫಾಗೆ ಬಾಣ ತಗೊಂಡು ಹೊಡೆದಿದ್ದು ಫೈಟ್ ಮಾಡಿದ್ದಲ್ಲ ಅಲ್ಲಿ. ಹಾಂ ಓಕೆ ಓಕೆ ಓಕೆ. ಶಬರಿ ಗುಫಾ ಅಂದರೆ ಹಾಂ ಓಕೆ. ಶಬರಿ ಮತ್ತೆ ಇಲ್ಲಿ ಬಾರನ್ ತಿಳಿಸಿದ್ರು ರಾಮಿಗೆ ಮೀಟ್ ಆಗಿದ್ದವ್ರು ಈ ಜಾಗದಲ್ಲಿ. ಈ ಜಾಗ ಅವ್ರು ಮೀಟ್ ಆದಮೇಲೆ ಇಲ್ಲಿಂದ ಮ್ಯಾಪ್ ಹೋಗಿ ಅಲ್ಲಿ ಹೊಡೆದಿರೋದು ಅವ್ರಿಗೆ ಬಾಣ ತಗೊಂಡು. ಓಕೆ, ಬಟ್ ಅವ್ರು ಹೋಗಿದ್ದು ಹಿಂಗೇನೆ ಅವಾಗ? ಹಾಂ ಹಿಂಗೆ ಹೋಗಿ. ಓಕೆ ಓಕೆ. ನಾವೀಗ ಹೋಗೋಕ್ಕಾಗಲ್ಲ ಹಿಂಗೆ? ನಾವು ನಾವು ಹೋದ್ರೆ ಕೈಕಾಲು ಮುರ್ಕೊಂಡು ಬರ್ಬೇಕಾಗುತ್ತೆ. ಅದೆಂತ ಕೋಟೆ ಥರ ಕಾಣ್ತಿದೆ ಮೇಲೆ? ಅದೇ ಅಲ್ಲೇ ಅವ್ರದ್ದೆಲ್ಲ ಇದು ಕೋಟೆ ಎಲ್ಲ. ಓ ಫುಲ್ ಅಲ್ಲೇ ವಾಲಿದು ಇದ್ದದ್ದು ಜಾಗ ಇದು? ಹಾಂ ವಾಲಿದೆಲ್ಲ. ಹಾಂ ಕರೆಕ್ಟ್. ಅದೆಲ್ಲ ಕೋಟೆ ಅದೆಲ್ಲ. ಓಕೆ, ಈ ಕಡೆ ಅದೆಲ್ಲ ಕೋಟೆ ಆದ್ಮೇಲೆ ಅದೆಲ್ಲ ನೋಡ್ಬೋದಲ್ಲ ಫುಲ್? ನೋಡಿ. ಇದು ಬಿಟ್ಟರೆ ಬೇರೆ ನೋಡೋದಕ್ಕೆ ಸ್ಪೆಷಲ್ ಏನಾದರೂ? ಇಲ್ಲಿ 3 ಪ್ಲೇಸ್ ಇದೆ ಅಷ್ಟೇ ಇಲ್ಲಿ. ಹನುಮ ಜನ್ಮಸ್ಥಳ, ಸರೋವರ ಮತ್ತೆ ವಾಲಿಗುಹೆ, 3. ಅದು ಬಿಟ್ರೆ ಆಮೇಲೆ ಅಲ್ಲೊಂದು ಬಾಲ ಹನುಮ ಜನ್ಮಸ್ಥಳ ಸಮಥಿಂಗ್ ಏನೋ ಒಂದು ಇದೆಯಲ್ಲ, ಬಾಲ ಹನುಮ, ಅಲ್ಲಿ ಮುಂದೆ ಹಿಂಗೆ ಹೋಗ್ಬೇಕು. ದೇವಸ್ಥಾನ ಇದೆ ಅದೇ ಮೇಲೆ ಗುಡ್ಡದ ಮೇಲೆ ಅದೇ. ಹಾಂ ಹಾಂ ಹಾಂ. ಅದು ಬಿಟ್ಟರೆ ಏನಿಲ್ಲ ಇಲ್ಲಿ. ಆ ರೋಡಲ್ಲಿ ಒಂದು ಲೆಫ್ಟಲ್ಲಿ ಹೋಗ್ಬೇಕಾದ್ರೆ ಬಟ್ ಅದು ಒಳಗಡೆ ಇದೆ ಏನೋ ಗೊತ್ತಿಲ್ಲ. ಬಾಲ ಹನುಮ ಟೆಂಪಲ್ ಅಂತ ಏನೋ ಇದೆ. ಬಟ್ ವಿಲೇಜ್ ಪರ್ಸನ್ ಏನಾದರೂ ಮೋಸ್ಟ್ಲಿ ಮಾಡ್ಕೊಂಡಿರ್ಬೋದು ಅಂತ. ಓಕೆ. ಅಥವಾ ಅದು ಕೂಡ ಇದೆ ಅಂತ ಏನಾದ್ರು ಬೋರ್ಡ್ ಹಾಕಿದೆ? ಇಲ್ಲ ಆ ಥರ ಇಲ್ಲ. ಅಲ್ಲ ಮೇಲ್ಗಡೆ ಅದು ಜನ್ಮಭೂಮಿ ಅಂತೂ ಅದು ಮೇಲ್ಗಡೆ ಅದಂತೂ ಪಕ್ಕ ಅದು. ಅಂಜನಾದ್ರಿ ಅದಂತೂ ಮೇನ್ ಅದು. ಬಟ್ ವಿಲೇಜ್ ಪರ್ಸನ್ ಮಾಡ್ಕೊಂತಾರೆ ಅವ್ರು ಕೂಡ. ಇರ್ಬೇಕಿರ ಬಾಲ ಹನುಮಾನ್, ಪ್ರಸನ್ನ ಹನುಮಾನ್ ಮಾಡ್ಕೊಂತಾರೆ. ಸರಿ ಅಣ್ಣ, ಅವ್ರು ಸ್ವಲ್ಪ ಹೈಲೈಟ್ ಮಾಡ್ಕೊಂಡಾಗ ಅವ್ರಿಗೆ. ಅದೇ ಅದೇ ಓಕೆ. ನಿಮ್ಮ ಹೆಸರು? ನವೀನ್. ಅಲ್ಲಿ ಒಳಗಡೆ ಹೋಗ್ಬೋದಲ್ಲ? ಹೋಗ್ಬೋದು. ಓಕೆ. ನಾವು ರಾಮಾಯಣದಲ್ಲಿ ಏನು ನೋಡ್ತೀವೋ, ಸ್ವತಃ ಶಬರಿಮಾತೆ ಶ್ರೀರಾಮರಿಗೋಸ್ಕರ ಕಾಯ್ತಾ ಇರ್ತಾರೆ. ಆ ಸ್ಥಳ ಇದೇ ಪಂಪ ಸರೋವರ ಅಲ್ಲಿ ನೋಡ್ತಾ ಇರೋದು. ಆಮೇಲೆ ಅಲ್ಲಿ ಮೇಲ್ಗಡೆ ನಿಮಗೊಂದು ಧ್ವಜ ಕಾಣ್ತಾ ಇದೆ, ಝೂಮ್ ಮಾಡಿ ತೋರಿಸ್ತೀನಿ ನಾನು. ಅಲ್ಲಿ ನೋಡಿ, ಜೊತೆಗೆ ಕೋಟೆ ಕೂಡ ಕಾಣಿಸ್ತಾ ಇದೆ. ಅಲ್ಲಿ ಕೋಟೆ ಕಲ್ಲುಗಳು ಕಾಣ್ತವೆ ನಿಮಗೆ. ಅಲ್ಲೂ ಕೂಡ ಹೋಗೋಣ ಮೇಲೆ.
ಇಲ್ಲಿ ನೋಡ್ಬೋದು, ಇಲ್ಲಿ ಕೋಟೆ ಗೋಡೆ ಎಲ್ಲ ಕಾಣಿಸುತ್ತೆ. ಇದು ಏನಂತಾಳೆ ವಾಲಿ ಗುಹೆ ಮೇಲ್ಗಡೆ ಇರೋದು. ರಾಮ ಮತ್ತು ವಾಲಿಗೆ ಯುದ್ಧ ಆದಂಥ ಜಾಗ ಅದು. ಬಾಯ್ ಸರ್ ಹೋಗಿ ಬನ್ನಿ. ಓಕೆ ಬಾಯ್. ನಮ್ಮೂರಿನೊಬ್ಬರು ಸಿಕ್ಕಿದ್ರು, ಮಾತಾಡ್ಸಿದೆ, ಖುಷಿ ಆದರು. ಹಾಗೆ ಅಲ್ವಾ, ಒಂದು ಕಡೆ ಹೋದ ನಮ್ಮೂರಿನವ್ರು ಸಿಕ್ಕಷ್ಟು ಖುಷಿ ಆಗುತ್ತೆ. ಜೈ. ಅಲ್ಲಿ ಕೋಟೆ ಮೇಲೆ ಕರ್ಕೊಂಡು ಹೋಗ್ತೀನಿ. ವಾಲಿ ಮತ್ತು ರಾಮ ಅವರಿಬ್ಬರಿಗೂ ಯುದ್ಧ ಆದಂಥ ಜಾಗ ಅಲ್ಲಿನೇ ಇರೋದು ಅಂತ ಹೇಳ್ತಿದ್ದಾರೆ. ಅಂದರೆ ಇವಾಗ ನಾವೇನು ಅಲ್ಲಿ ಕಿಷ್ಕಿಂಧೆ ನೋಡಿದ್ವು, ಕಿಷ್ಕಿಂಧೆ ಅಂದರೆ ಹನುಮ ಜನ್ಮಭೂಮಿಯನ್ನು ನೋಡಿದ್ವು. ಅಲ್ಲಿಂದ ಶ್ರೀರಾಮ ಇಲ್ಲಿಗೆ ಬರ್ತಾರೆ. ಇಲ್ಲಿ ಬಂದು ಶಬರಿನ ಮೀಟ್ ಮಾಡಿ, ಶಬರಿ ಅವರು ಕೊಟ್ಟಂಥ ಹಣ್ಣನ್ನು ಸೇವಿಸಿ, ಶಬರಿ ಅವರಿಗೆ ದರ್ಶನ ಕೊಟ್ಟು, ಅಲ್ಲಿಂದ ಹೀಗೆ ಮುಂದೆ ಇದಕ್ಕೆ ಹೋಗ್ತಾರೆ ಅಂತ ಹೇಳಿ. ಎಲ್ಲಿಗೆ? ಅದು ಮೇಲ್ಗಡೆ ಅಲ್ಲಿ ಅಂತ. ಅದಕ್ಕೆ ಇನ್ನೊಂದು ರೋಡ್ ಇದೆ ಆ್ಯಕ್ಚುಲಿ, ಆ ರೋಡ್ ಮೂಲಕ ಹೋಗೋಣ. ಬಟ್ ರಾಮ ಹೋದದ್ದು ಇದೇ ಜಾಗದಿಂದ ಅಂತ ಹೇಳಿ ಇತಿಹಾಸ ಹೇಳುತ್ತೆ. ಇನ್ನು ಇಲ್ಲಿ ಒಳಗಡೆ ಶಬರಿ ಅವರಿಗೆ ಸಂಬಂಧಪಟ್ಟಂಥ ಕೆಲವೊಂದು ವಿಚಾರ ಇದೆ, ಅದು ನೋಡ್ಕೊಳ್ಳೋಣ. ಸೊ ಇಲ್ಲಿ ಲಕ್ಷ್ಮೀ ದೇವಸ್ಥಾನ ಅಷ್ಟೇ ಅಮ್ಮ ಒಳಗಡೆ ಇಲ್ಲಿ ಓಕೆ. ಲಕ್ಷ್ಮೀ ದೇವಮ್ಮ ಅದು ಶಬರಿ ರಾಮನಿಗೆ ಹಾಂ ಓಕೆ. ಕಟ್ಟಿದ್ದಾರೆ. ಏನಿದು? ಗುಹೆ. ಪಾದಕೆ. ಇದು ಮೋಸ್ಟ್ಲಿ ಶಬರಿ ಅವ್ರದ್ದು ಪಾದಕೆನಾ ಅಥವಾ ರಾಮನ ಪಾದಕೆನಾ ಗೊತ್ತಿಲ್ಲ, ಯಾಕಂದರೆ ಇಲ್ಲಿ ಏನು ಇನ್ಫಾರ್ಮೇಷನ್ ಇಲ್ಲ. ಇಲ್ಲಿ ಒಳಗಡೆ ಹೋಗೋಣ. ಫುಲ್ ಕತ್ಲೆ ಇದೆ. ಅಷ್ಟಲಿ ಲೈಟ್ ಇತ್ತು, ಎಲ್ಲ ಕಿತ್ತಾಕಿದ್ದಾರೆ. ಇವಾಗ ನೋಡೋದಕ್ಕೇನು ಕಾಣ್ತಾ ಇಲ್ಲ, ಬರವಣಿಗೆನೂ ಏನೂ ಇಲ್ಲ ಇಲ್ಲಿ. ಮುಂದೆ ಗುಹೆ ಇದೆ ಒಳಗಡೆ. ಪೂರ್ತಿ ಕಲ್ಲು ಬಂಡೆನೇ ಕಾಣ್ತಾ ಇದೆ ಇಲ್ಲಿ. ತುಂಬ ದೊಡ್ಡ ಬಂಡೆ ಇದು. ಬಟ್ ಇದು ಎಕ್ಸಾಕ್ಟ್ಲಿ ಏನಂತ ನನಗೂ ಗೊತ್ತಾಗ್ತಾ ಇಲ್ಲ. ಒಬ್ಬರು ಅಜ್ಜಿ ಹೇಳಿದರು ಹೊರಗಡೆ, ಇದು ಶಬರಿಗಾಗಿ ಕಾದಂತಹ, ರಾಮನಿಗೋಸ್ಕರ ಶಬರಿ ಮಾತೆ ಕಾದದ್ದು ಅಂತ. ಗುಹೆ ಇದೆ ಅನಿಸುತ್ತೆ ಹೊರಗಡೆ. ಕೆಳಗಡೆ ಇರಬೇಕು, ತುಂಬ ಡೀಪ್ ಆಗಿದೆ. ಇಲ್ಲಿ ಇಳಿದ್ರೆ ಹತ್ತೋದು ಕಷ್ಟ. ಬಟ್ ಎಲ್ಲ ಕಸನೇ ತುಂಬೋಗಿದೆ, ಪ್ಲಾಸ್ಟಿಕ್ಕು, ಬಾಟಲ್ಗಳು, ಇದೆಲ್ಲ ಇದು ಹೆಂಗೆ ಬಂತು, ಯಾರು ಬಿಸಾಕಿದ್ರೋ ಗೊತ್ತಿಲ್ಲ.
ಅದೇ ಗೊತ್ತಿಲ್ಲ, ನೋಡೋಣ. ಇಲ್ಲೋಗೋಣ, ಇಲ್ಲೊಂದು ಗುಹೆ ಥರ ಇದೆ ನೋಡಿ, ಇಲ್ಲೊಂದು ಗುಹೆ ಥರ ಇದೆ. ಬಟ್ ಏನು ಎತ್ತ ಏನು ಮಾಹಿತಿ ಹಾಕಿಲ್ಲ ಇಲ್ಲಿ. ಸೊ ನೋಡೋಣ, ನೀವು ಒಳಗಡೆ ಹೋಗೋಣ. ನಮ್ಮ ಕಣ್ಣಿಗೆ ಏನಾದರೂ ಕಾಣಿಸುತ್ತಾ ಟ್ರೈ ಮಾಡೋಣ. ಮೋಸ್ಟ್ಲಿ ಇಷ್ಟೇನಾ ಇದು? ಇಲ್ಲಿಷ್ಟೇ ಇರೋದು, ಬೇರೆ ಏನೂ ಇಲ್ಲ. ಹೊರಗೆ ಹೋಗೋಣ. ಇದು ಮೋಸ್ಟ್ಲಿ ಒಂದು ವ್ಯೂಗೋಸ್ಕರ ಮಾತ್ರ ಅನಿಸುತ್ತೆ. ವಾಲಿ ಗುಹೆ ಅಲ್ಲಿ ನೋಡಿ. ಅದೇ ಮನಸ್ಸಲ್ಲಿ ಏನಾದರೂ ಬೇಡ್ಕೊಂಡು ಈ ಥರ ಕಟ್ಟೋಗ್ತಾರಂತೆ. ಇದು ಮೋಸ್ಟ್ಲಿ ಇಲ್ಲೆಲ್ಲ ಇಡಬೇಕಾಗಿದ್ದು ಅನಿಸುತ್ತೆ. ಇಲ್ಲಿ ತೆಗೆದು ಹಾಕಿದಾರೋ ಹಾಗೆ. ಓಹೋ, ಇಲ್ಲಿ ನೋಡಿಲ್ಲಿ ಲಕ್ಷ್ಮೀ ದೇವಸ್ಥಾನದ್ದು. ಅಲ್ಲಿ ಹಾಕಬೇಕಾಗಿತ್ತು, ಬಟ್ ಹಾಕಿಲ್ಲ. ಇಲ್ಲಿ ಬಿದ್ದಿದ್ದಾವೆ. ಇಲ್ಲ ಅದೇ ಶಬರಿ ಗುಹೆ ಅದೇನೆ, ಬಟ್ ಇದನ್ನು ಅಲ್ಲಿ ಹಾಕಬೇಕಾಗಿತ್ತು ಹತ್ತಿರದಲ್ಲಿ. ಶಬರಿಯು ರಾಮಾಯಣ ಕಾವ್ಯದಲ್ಲಿ ಬರುವ ಬುಡಕಟ್ಟಿನ ಅಸಾಧಾರಣ ಮಹಿಳೆಯಾಗಿದ್ದು ಧರ್ಮದ ಅರ್ಥವನ್ನು ತಿಳಿಸಲು ಮತ್ತು ಜ್ಞಾನವನ್ನು ಪಡೆಯಲು ಹಾತೊರೆತಿದ್ದಳು. ಈ ಹುಡುಕಾಟದಲ್ಲಿ ಅವಳಿಗೆ ಮಾತಂಗ ಮುನಿಯು ಭೇಟಿಯಾಗಿ ತನ್ನ ಜೀವಿತದ ಹೆಚ್ಚಿನ ಅವಧಿಯನ್ನು ಗುರುವಿನ ಸೇವೆಯಲ್ಲಿ ಕಳೆದಳು. ಮಾತಂಗ ಮುನಿಯು ಸಾವಿನ ಕೊನೆ ಕ್ಷಣದಲ್ಲಿ ಇರುವಾಗ ಶಬರಿಯು ತಾನೂ ಕೂಡ ಅಂತಹುದ್ದೇ ಶಾಂತ ಲೋಕವನ್ನು ಪ್ರವೇಶಿಸುವ ಇಚ್ಛೆಯನ್ನು ವ್ಯಕ್ತಪಡಿಸಿದಳು. ಅವಳ ಮಾತಿಗೆ ಮುನಿಯು ರಾಮ ಬಂದು ಅವಳನ್ನು ವಿಮುಕ್ತಗೊಳಿಸುವುದಾಗಿಯೂ ಅಲ್ಲಿಯವರೆಗೂ ಕಾಯಬೇಕೆಂದು ಹೇಳ್ತಾನೆ. ಗುರುವಿನ ಮಾತಿನಂತೆ ಶಬರಿ ಕಾಯ್ತಾಳೆ. ಸೀತೆಯನ್ನು ಹುಡುಕ್ತಾ ನಡೆದಿದ್ದ ರಾಮ ಕಿಷ್ಕಿಂಧೆಯನ್ನು ಹಾದು ಹೋಗಬೇಕಾದ್ರೆ ಶಬರಿಯ ಆಳವಾದ ಭಕ್ತಿಯ ಬಗ್ಗೆ ಕೇಳಿ ತಿಳ್ಕೊಳ್ತಾರೆ. ಅವಳನ್ನು ಭೇಟಿ ಆಗ್ತಾರೆ. ರಾಮರನ್ನು ಕಂಡು ಆನಂದವಾಗಿ ಶಬರಿ ತಾನು ಎಚ್ಚರಿಕೆಯಿಂದ ಆಯ್ದು ಸಂಗ್ರಹಿಸಿದ ಕಾಡು ಎಳಚಿ ಹಣ್ಣುಗಳನ್ನು ಒಂದೊಂದೇ ರುಚಿ ನೋಡಿ ಸಿಹಿಯಾದವುಗಳನ್ನು ಮಾತ್ರ ರಾಮನಿಗೆ ನೀಡುತ್ತಾಳೆ. ಶಬರಿ ರುಚಿ ನೋಡಿ ಕೊಟ್ಟ ಹಣ್ಣುಗಳನ್ನು ರಾಮ ತಿನ್ನುವಾಗ ಲಕ್ಷ್ಮಣನು ಶಬರಿ ತಿಂದು ಎಂಜಲು ಮಾಡಿದ ಹಣ್ಣುಗಳು ರಾಮನನ್ನು ತಿನ್ನಲು ಯೋಗ್ಯವಲ್ಲ ಎಂದು ಆಕ್ಷೇಪಿಸುತ್ತಾನೆ. ಆಗ ರಾಮ ಹೇಳ್ತಾರೆ, ಅಷ್ಟೊಂದು ಭಕ್ತಿ ಪ್ರೇಮದಿಂದ ನೀಡಿದ ಹಣ್ಣುಗಳಿಗೆ ಸಾಟಿಯಾದದ್ದು ಬೇರಾವುದೂ ಇಲ್ಲ. ನಂತರ ರಾಮ ಶಬರಿಗೆ ಹರಿಸ್ತಾರೆ. ಸೀತೆಯನ್ನು ಹುಡುಕಲು ಸುಗ್ರೀವನ ನೆರವು ಪಡೆಯುವಂತೆ ಮೊದಲಿಗೆ ಹೇಳುವುದು ಶಬರಿಯೇ ಎನ್ನಲಾಗಿದೆ. ಸೀತೆಯನ್ನು ಹುಡುಕೋಕ್ಕೋಸ್ಕರ ಸುಗ್ರೀವರ ನೆರವು ತಗೊಳ್ಳೋದಕ್ಕೆ ಮೊದಲು ಹೇಳಿದ್ದು ಶಬರಿ. ಯಾರಿಗೆ? ರಾಮರಿಗೆ. ಪಂಪಾ ಸರೋವರದ ಸಮೀಪದಲ್ಲಿ ಶಬರಿಯು ವಾಸಿಸಿದ್ದಳೆಂದು ಈ ಸ್ಥಳವು ಶಬರಿ ಗುಹೆ ಎಂದೇ ಪ್ರಸಿದ್ಧಿ ಪಡೆದುಕೊಂಡಿದೆ. ಇದು ನೋಡಿ, ಇದು ಆ್ಯಕ್ಚುಲಿ ಇಲ್ಲೆಲ್ಲೋ ಬಂದು ಬಿದ್ದಿದೆ. ಇದು ಆ್ಯಕ್ಚುಲಿ ಶಬರಿ ಗುಹೆ ಇರೋದು. ನಾವು ಈ ಕಡೆಯಿಂದ ಅಲ್ಲಿ ಮೇಲೆ ಹೋಗಬೇಕು.
ಬಟ್ ಅನ್ಫಾರ್ಚುನೇಟ್ಲಿ ಇದನ್ನು ತಂದು ಇಲ್ಲಿ ಬಿಸಾಕಿದ್ದಾರೆ. ಗೊತ್ತಿಲ್ಲ ಯಾಕೆ ಇಲ್ಲಿ ಹಾಕಿದ್ರು ಅಂತ. ಅಲ್ಲಿ ನೋಡಿ ಲಕ್ಷ್ಮೀ ಟೆಂಪಲ್ದೊಂದು ಫುಲ್ಲು ಕಸ ತುಂಬಿ ಬಿದ್ದೋಗಿದೆ. ಲಕ್ಷ್ಮೀ ದೇವಾಲಯದ ಎದುರುಗಡೆ ಹಾಕಬೇಕಾಗಿತ್ತು, ಅದು ಬಂದು ಇಲ್ಲಿ ಬಿದ್ದಿದೆ. ಇಂಥ ಜಾಗದಲ್ಲಿ ಬಿದ್ದಿದೆ ನೋಡಿ. ಎದುರುಗಡೆ ಅಂಗಡಿಗಳು ಅದೆಲ್ಲ ಇರೋದಕ್ಕೆ ಇಲ್ಲಿ ಏನಿದೆ ಎತ್ತ ಒಂದು ಗೊತ್ತಾಗ್ತಿಲ್ಲ. ಅದು ನಾವು ಹುಡುಕಿದ್ದು ಗೊತ್ತಾಯಿತು, ಇದಂತೂ ಯಾರ ಕಣ್ಣಿಗೂ ಕಾಣಲ್ಲ, ಏನಿದೆ ಅಂತಲೂ ಗೊತ್ತಾಗಲ್ಲ. ಹಂಗೆ ಇನ್ನು ವಾಲಿ ಗುಹೆ ಹೋಗೋಣ.